ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಇದು ನಿಮ್ಮ ವಾಹಿನಿ ಕಲಾ ವೇದಿಕೆ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೆಪ್ಟೆಂಬರ್ 8ನೇ ತಾರೀಕಿನಂದು ನಯನ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 8ಕ್ಕೂ ಹೆಚ್ಚು ಡಾನ್ಸ್ ಅಕಾಡೆಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಅಕಾಡೆಮಿ ವತಿಯಿಂದ ನೃತ್ಯ ಪ್ರದರ್ಶನ, ಕಲೆ ಪ್ರದರ್ಶನ, ಕಥಕ್ಕಳಿ, ಕುಚ್ಚುಪುಡಿ ಮುಂತಾದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಗಡೆಯವರು ನೆರವೇರಿಸಿಕೊಟ್ಟರು ಹಾಗೂ ಅವರ ಜೊತೆ ಸಹಭಾಗಿಯಾಗಿ ವೇಲು ಲಹರಿಯವರು, ಕೆಜಿಎಫ್ ಖ್ಯಾತಿಯ ಅನ್ಮೋಲ್ ವಿಜಯ್ ಭಟ್ಕಳ್ರವರು, ಮಾಸ್ತಿ ಉಪ್ಪಾರಳ್ಳಿ, ಡ್ರ್ಯಾಗನ್ ಮಂಜು ಮುಂತಾದ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಹಾಗೂ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಗೆ ಶುಭಾಶಯಗಳನ್ನು ತಿಳಿಸಿದ್ರು. ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದರೆ ಇದರಿಂದ ಎರಡು ಸಂದೇಶಗಳು ಸಮಾಜಕ್ಕೆ ಹೋಗ್ತವೆ, ನಮಗೂ ಸನ್ಮಾನ ಕೊಡ್ಬೋದು ಅಂತ. ಆ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಜಾಸ್ತಿ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ದೇಶದಲ್ಲಿ ಕ್ರಾಂತಿ ಆಗ್ಬೋದು, ಕ್ರಾಂತಿಯಲ್ಲಿ ಗೆದ್ದವರು ಯಾರೂ ಇಲ್ಲ. ಈ ದುರಾಸೆಗೆ ಯಾವ ಮದ್ದು ಇಲ್ಲ. ಕಾನೂನಿನ ಈ ದುರಾಸೆಗೆ ಒಳಗಾದವರು ಹೆದರಲ್ಲ. ಇವತ್ತಿನ ನ್ಯಾಯಾಂಗ ಪದ್ಧತಿಯಲ್ಲಿ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಬೇಕಾದ್ರೆ 25-30 ವರ್ಷವಿದೆ. ಅವನು ಯಾವುದಕ್ಕೂ ಹೆದರಲ್ಲ, ಹಣ ಇದ್ರೆ ಸಾಕಂತ. ಬಂಧುಗಳೇ, ಇದಕ್ಕೆ ಒಂದೇ ಒಂದು ಮದ್ದು, ತೃಪ್ತಿ ಅನ್ನೋ ಒಂದು ಗುಣ. ನಮ್ಮ ಹಿರಿಯರು ಕಟ್ಟಿದಂತಹ ಮೌಲ್ಯ, ಇದ್ದದ್ರಲ್ಲೇ ಸಂತಸ ಪಡೆಯುವಂತಹ ಒಂದು ಗುಣ ನಮ್ಮಲ್ಲಿ ಇದೆ. ಶ್ರೀಮಂತನಾಗಿ ತಪ್ಪಿಲ್ಲ. ನಾನು ನಿವೃತ್ತನಾದ ಮೇಲೆ ಅಪ್ಲಿಕೇಶನ್ ಮಾಡಿ ಬಹಳಷ್ಟು ಹಣ ಮಾಡಿದ್ದೇನೆ, ಆದರೆ ಎಲ್ಲೂ ತಪ್ಪು ಮಾಡಿದೆ. ಇಷ್ಟೊತ್ತಿಗೆ ನನ್ನ ಬಟ್ಟೆ ಬಿಚ್ಚಿ ಬೀದಿಯಲ್ಲಿ ಎಳಿತಾ ಇದ್ರು. ನನ್ನಲ್ಲಿ ಏನಾದರೂ ತಪ್ಪಿದ್ರೆ ಎಷ್ಟು ಜನರು ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ, ಆದರೆ ಪ್ರಯತ್ನ ಮಾಡುವುದು ನನ್ನ ಕರ್ತವ್ಯ, ಪ್ರತಿಫಲಕ್ಕೆ ಕಾಯುವುದಲ್ಲ ಅನ್ನುವ ಹಿನ್ನೆಲೆಯಲ್ಲಿ ನಾನು ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ ರೀತಿ ಇರಬಹುದಂತ ನಾನು ತಿಳ್ಕೊಂಡಿದ್ದೇನೆ. ಈ ಎರಡು ಮೌಲ್ಯಗಳನ್ನು ಅಳವಡಿಸುವಂತಹ ಪ್ರಯತ್ನ ಆಗಿರಬೇಕು. ಇವತ್ತಿಗೆ ಪ್ರಶಸ್ತಿಯನ್ನು ಪಡೆಯುವಂಥ ಎಲ್ಲ ವ್ಯಕ್ತಿಗಳಿಗೂ ಅಭಿನಂದಿಸ್ತಾ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ಅಭಿನಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ವೇದಿಕೆ ಮೇಲಿರುವ ಗುರುಗಳಾದ ಸಂತೋಷ್ ಹೆಗ್ಡೆ ಸಾಹೇಬರಿಗೆ, ವೇದಿಕೆ ಮೇಲಿರುವ ಎಲ್ಲ ಸ್ನೇಹಿತರಿಗೆ, ವೇದಿಕೆ ಮುಂದೆ ಇರುವ ಶಿಕ್ಷಕರು ಮತ್ತು ಕಲಾವಿದರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇದು ನಿಮ್ಮ ವಾಹಿನಿ ಕಲಾ ವೇದಿಕೆ ಅಂದರೆ ನನಗೆ ಕಿಶೋರ್ ಅವರು ನಾನು ರಿಷಿಕೇಶಿಂದ ಫೋನ್ ಮಾಡೋರು. ರಿಷಿಕೇಶ್ ಅಂತ ಹೇಳಲೇಬೇಕಾಗುತ್ತಿಲ್ಲ. ನನ್ನ ಕಸಿನ್ IAS ಆಫೀಸರ್ ಆಗಿದ್ದಾರೆ, 22 ವರ್ಷ ಅವನಿಗೆ. ಆ ಅಕಾಡೆಮಿಗೆ ಮಸೂರಿಗೆ ಹೋಗಿದ್ದೆ ನಾನು, ಸೊ ವ್ಯಾಲಿಡೇಷನ್ ಇದಕ್ಕೋಸ್ಕರ. ಕೆಲವು ರಿಷಿಕೇಶಲ್ಲಿ ಆರತಿ ಮಾಡುವಾಗ ಆರತಿ ಮಾಡೋ 10 ನಿಮಿಷಕ್ಕೆ ಫೋನ್ ಬಂತು. ಸಜ್ಜನರು ಫೋನು ಆರತಿ ಮಾಡೋ ಕೂಡ ತೊಗೊಬೋದಂತೆ. ಸೊ ಆ ಥರ ಸಜ್ಜನಿಕೆ ಇರುವಂಥ ವ್ಯಕ್ತಿ ಕಿಶೋರ್. ಅವ್ರು ಮಾತಾಡಿದ ರೀತಿಯಲ್ಲಿ ನಾನು ಇವತ್ತು 4 ಕಾರ್ಯಕ್ರಮ ಆಯಿತು. ಏನೇ ಆಗಲಿ ನಾನು ಖಂಡಿತ ಬರ್ತೀನಿ ಅಂದೆ. ಯಾವಾಗ ನಾನು ಇನ್ವಿಟೇಷನ್ ನೋಡಿದ್ನೋ ಅದರಲ್ಲಿ ಸಂತೋಷ್ ಹೆಗ್ಡೆ ಸಾಹೇಬರ ಹೆಸರಿತ್ತು. ಅವ್ರು ಅದು ನೋಡಿದ ಇಟ್ಕೊಂಡೆ ಫಸ್ಟ್ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಮನಸ್ಸು ಮಾಡ್ಬಿಟ್ಟ. ಸೊ ಅಷ್ಟು ಹಿಮಾಲಯ ಪರ್ವತಕ್ಕೆ ನಾನು ಹೋಲಿಸ್ಬೋದು ನ್ಯಾಯಾಧೀಶರಲ್ಲಿ ಸಾಹೇಬರಿಗೆ, ಇನ್ಯಾರನ್ನೂ ಹೋಲಿಸೋಕ್ಕಾಗಲ್ಲ. ಅದು ಸಂತೋಷ್ ಹೆಗ್ಡೆ ಸಾಹೇಬರು ಮಾತ್ರ. ಅವ್ರ ಮುಖದಲ್ಲಿ ನೋಡಿ ಹಸನ್ಮುಖಿ ಆಗಿರ್ತಾರೆ. ಎಷ್ಟು ಹೇಳಿದ್ರು ಕಮ್ಮಿನೇ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಮಾತಾಡ್ತಾ ಇದ್ದಾಗ ನಾನು ಕೆಲವು ಮೌಲ್ಯಾಧಾರಿತ ಜೀವನವನ್ನು ಹೆಂಗೆ ಕಟ್ಕೋಬೇಕು ಅಂತ ಸಾಹೇಬರು ತಮ್ಮೆಲ್ಲ ಹೇಳಿದ್ರು. ಅಲ್ಲಿ ಮಕ್ಕಳು ಚೂರು ಗಲಾಟೆ ಮಾಡ್ತಾ ಇದ್ರು, ಹಿರಿಯರು ಕೇಳಿಸ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸಂತೋಷ್ ಹೆಗ್ಡೆ ಸಾಹೇಬರು ಅಂತ ಇರ್ತಾರೋ ಅಂತಂಗೆ ನಾವು ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ. AK-47ಗೂ ಭಯಪಡೋ ಅವಶ್ಯಕತೆ ಇಲ್ಲ. ನಮ್ಮ ಟ್ಯಾಕ್ಸ್ ಕಟ್ಟಿರೋ GST ಕಟ್ಟಿರೋ ಹಣನೇ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಸರ್ಕಾರ ನಡೀತಾ ಇರೋದು.
ಒಂದು ನಿಯಂತ್ರಣವನ್ನು ಕರೆಕ್ಟಾಗಿ ಹಾಕಿಯಪ್ಪ. ಪ್ರತಿ ಸಲ ಬಂದಾಗಲೂ ಇದೆ ಆ ಕಲಾವಿದರು ಡ್ಯಾನ್ಸ್ ಮಾಡ್ತಾ ಇದ್ರೆ ಹೊಟ್ಟೆ ಉರಿತದಲ್ರಿ. ನಾವೆಲ್ಲ ಫ್ರೀ ಅಂತ ಕೊಡೋದ್ರೆ ಗಾಳಿನೂ ಫ್ರೀಯಾಗಿ ಕೊಡ್ರಿ, ಗಾಳಿಗೆ ದುಡ್ಡು ಕಟ್ಬೇಕ ನಾವು. ಕಲಾವೇದಿಕೆಯಿಂದ ಇಂದು ನಯನ ಸಭಾಂಗಣದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಹುಟ್ಟಿದಬ್ಬದ ಪ್ರಯುಕ್ತ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಂಥ ವ್ಯಕ್ತಿ ನಿಜವೂ ನಮಗೂ ಹೆಮ್ಮೆ ತರುವಂಥ ವಿಷಯ ಮತ್ತು ಈ ಒಂದು ವೇದಿಕೆಗೂ ಹೆಮ್ಮೆ ತರುವಂಥ ವಿಷಯ ಯಾರಂದರೆ ಆನರಬಲ್ ಜಸ್ಟಿಸ್ ಆಗಿರುವ ಸುಪ್ರೀಂ ಕೋರ್ಟ್ ಜಡ್ಜ್ ರಿಟೈರ್ಡ್ ಆಗಿರುವ ಸಂತೋಷ್ ಹೆಗ್ಡೆ ಸರ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಹಾಗೆಯೇ ಡ್ರ್ಯಾಗನ್ ಮಂಜು ಆಗಿರುವ ಕನ್ನಡದ ನಟ ಮತ್ತು ಮಾಸ್ತಿ ಉಪ್ಪಾರೆಡ್ಡಿಯವರು ಸಂಭಾಷಣೆಕಾರರು ಮತ್ತು ಹಾಗೆ ಅನ್ಮೋಲ್ ವಿಜಯ್ ಭಟ್ಕಳವರು KGF ಖ್ಯಾತಿಯ ಅನ್ಮೋಲ್ ವಿಜಯ್ ಭಟ್ಕಳವರು ಇಂಥ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತು. ಹಾಗೆ ವೇಲು ಲಹರಿ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಸರ್ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಸಪೋರ್ಟಿಂದಲೇ ನಮ್ಮ ಒಂದು ವೇದಿಕೆಗೂ ಒಂದು ಕಳೆ ಬಂದಿರೋವಂಥದ್ದು, ಒಂದು ಶಿಖರ ಬಂದಿರೋವಂಥದ್ದು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ನಾನು ಎಲ್ಲ ಕಾರ್ಯಕ್ರಮಗಳನ್ನು ಸಪೋರ್ಟ್ ಮಾಡ್ತಾ ಇರುವ ನ್ಯೂಸ್ 26 ಕನ್ನಡ ಮಲ್ಲಿಕಾರ್ಜುನ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಗೆ ಯಾವುದೇ ಕಾರ್ಯಕ್ರಮ ಬಂದ್ರೂ ನೀವು ತುಂಬ ಹೃದಯದಿಂದ ಬಂದು ಕ್ಯಾಮ್ರಾ ವರ್ಕ್ ಆಗಲಿ, ಬೈಕ್ಸ್ ಆಗಲಿ, ಮಕ್ಕಳು ಕುಂತ ಆಗಲಿ ಎಲ್ಲದನ್ನು ಅಚ್ಚುಕಟ್ಟಾಗಿ ಅದ್ಭುತವಾಗಿ ಎಡಿಟಿಂಗ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಮಲ್ಲಿಕಾರ್ಜುನ್ ಸರ್. Hi everyone, this is Ruhina. I run a Victory Academy HBR layout. I have received a best coaching
Center Award 2024, and this is my third award. Thanks to Mr. Kishore sir. Thank you so much. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.